ಸ್ನೇಹಿತರೆ, ನೀವು ಕೂಡ ಬ್ಯಾಂಕ್ ಖಾತೆಯನ್ನ ಹೊಂದಿದ್ದು ನೀವು ಚೆಕ್ ಬುಕ್ ಗಳನ್ನ ಬಳಕೆ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರದ ಈ ನಿಯಮವನ್ನ ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಬೇರೆಯವರಿಗೆ ಚೆಕ್ ಮೂಲಕ ಹಣವನ್ನ ಪಾವತಿ ಮಾಡುವ ಮೊದಲು ನೀವು ಭಾರತೀಯ ರಿಸರ್ವ್ ಬ್ಯಾಂಕಿನ ಈ ನಿಯಮವನ್ನ ತಿಳಿದುಕೊಳ್ಳಬೇಕು. ಇಲ್ಲವಾದರೆ ದಂಡದ ಜೊತೆಗೆ ನೀವು ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಹಾಗಾದ್ರೆ ಚೆಕ್ ಬುಕ್ ಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕೆಲವು ನಿಯಮಗಳು ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ ಬ್ಯಾಂಕ್ ಖಾತೆ ಹೊಂದಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಡಿಜಿಟಲ್ ಪೇಮೆಂಟ್ಗಳು ಎಷ್ಟೇ ಸಕ್ರಿಯವಾಗಿದ್ದರೂ ಕೂಡ ಕೆಲವರು ಇನ್ನೂ ಕೂಡ ಚೆಕ್ ಬುಕ್ ಮೂಲಕ ವ್ಯವಹಾರವನ್ನ ಮಾಡುತ್ತಿದ್ದಾರೆ. ಆದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಸರ್ಕಾರ ಈಗ ಚೆಕ್ ವ್ಯವಹಾರಗಳನ್ನ ಇನ್ನಷ್ಟು ಕಠಿಣ ಮಾಡಿದೆ ಅಂತ ಹೇಳಬಹುದು. ಇನ್ನು ಮುಂದೆ ಖಾತೆಯಲ್ಲಿ ಹಣವಿಲ್ಲದೆ ನೀವು ಚೆಕ್ ಕೊಟ್ಟರೆ ಜೈಲು ಶಿಕ್ಷೆ ಮತ್ತು ದಂಡವನ್ನ ಎದುರಿಸಬೇಕಾಗುತ್ತೆ. ಖಾತೆಯಲ್ಲಿ ಹಣ ಇಲ್ಲದೆ ನೀವು ಚೆಕ್ ಅನ್ನ ಬೇರೆಯವರಿಗೆ ಕೊಟ್ಟರೆ ಆ ಚೆಕ್ ಬೌನ್ಸ್ ಆಗುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಮದ ಪ್ರಕಾರ ನೀವು ಕೊಟ್ಟ ಚೆಕ್ಗಳು ಬೌನ್ಸ್ ಆದರೆ ನೆಗೋಷಿಯಬಲ್ ಆಕ್ಟ್ 1981 ಪ್ರಕಾರ ಸೆಕ್ಷನ್ 138 ಅಡಿಯಲ್ಲಿ ನೀವು ಕಾನೂನಾತ್ಮಕ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಇನ್ನು ಮುಂದೆ ಚೆಕ್ ಬೌನ್ಸ್ ಆದರೆ 2 ವರ್ಷ ಜೈಲು ಶಿಕ್ಷೆ ಮತ್ತು ದಂಡವನ್ನ ಪಾವತಿ ಮಾಡಬೇಕು. ಒಂದು ವೇಳೆ ಚೆಕ್ ಬೌನ್ಸ್ ಆದರೆ ನೀವು ಕೊಟ್ಟ ಚೆಕ್ಕಿನ 2 ಪಟ್ಟು ಹೆಚ್ಚಿನ ಹಣವನ್ನ ನೀವು ದಂಡದ ರೂಪದಲ್ಲಿ ಪಾವತಿ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ತಡೆ ಹಿಡಿಯಲಾಗುತ್ತೆ. ಒಂದು ವೇಳೆ ಚೆಕ್ ಬೌನ್ಸ್ ಆದರೆ 30 ದಿನಗಳ ಒಳಗಾಗಿ ಲೀಗಲ್ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು. ಲೀಗಲ್ ನೋಟಿಸ್ಗೆ ಉತ್ತರವನ್ನ ಕೊಟ್ಟು ದಂಡವನ್ನ ಪಾವತಿ ಮಾಡಬೇಕಾಗುತ್ತೆ. ಒಂದು ವೇಳೆ ದಂಡವನ್ನ ಪಾವತಿ ಮಾಡದಿದ್ದರೆ ನೀವು ಜೈಲು ಶಿಕ್ಷೆಯನ್ನ ಕಡ್ಡಾಯವಾಗಿ ಅನುಭವಿಸಬೇಕು. ಚೆಕ್ ಬೌನ್ಸ್ ನಿಯಮವನ್ನ ಈಗ ಕಠಿಣ ಮಾಡಲಾಗಿದ್ದು ಚೆಕ್ ಬುಕ್ ವ್ಯವಹಾರ ಮಾಡುವ ಪ್ರತಿಯೊಬ್ಬರು ಕೂಡ ಈ ನಿಯಮಗಳನ್ನ ತಿಳಿದುಕೊಳ್ಳಬೇಕು.